ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ರಾಷ್ಟ್ರದ ಹಿತಕ್ಕಾಗಿ, ರಾಜ್ಯದ ಒಳಿತಿಗಾಗಿ ಮತದಾನವನ್ನ ಅಭಿಮಾನದಿಂದ ಮಾಡಬೇಕು. ನಮ್ಮದು ಪ್ರಜಾಪ್ರಭುತ್ವದ ರಾಷ್ಟ್ರ. ಪ್ರಜೆಗಳಿಗೆ ತಮ್ಮನ್ನ ಆಳುವವರನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಪರಮಾಧಿಕಾರವೇ ಮತದಾನ ಎಂದು ಚಿತ್ರದುರ್ಗ ಮರುಘಮಠದ ಶೂನ್ಯ ಪೀಠಾಧ್ಯಕ್ಷರಾದ ಡಾಕ್ಟರ್ ಶಿವಮೂರ್ತಿ ಮರುಘಾ ಶರಣರು ಹೇಳಿದರು. ನಗರದ ಶ್ರೀ ಜಯದೇವ ವೃತ್ತದಲ್ಲಿ ಶ್ರೀ ಜಗದ್ಗುರು ಮರುಘರಾಜೇಂದ್ರ ಶಿವಯೋಗಾಶ್ರಮ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಮತದಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮತದಾನದಂತಹ ಪರಮಾಧಿಕಾರವನ್ನ ಸಮಯೋಚಿತವಾಗಿ ಬಳಸಿಕೊಳ್ಳದೆ ಮತದಾನ ದಿನದಂದು ಬಹುತೇಕರು ಮನೆಯಲ್ಲಿಯೇ ಇರುತ್ತಾರೆ. ಮತಗಟ್ಟೆಗೆ ಬಾರದ ಇವರು ಮತ ಚಲಾಯಿಸದೆ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ. ಇಂತಹ ವ್ಯಕ್ತಿ ಪ್ರಬುದ್ಧ ಪ್ರಜೆಯಲ್ಲ ಎಂದರು. ನಮಗೆ ಎಂತಹ ಸರ್ಕಾರ ಬೇಕು, ನಮ್ಮನ್ನು ಯಾರು ಆಳಬೇಕು ಎಂದು ನಿರ್ಧರಿಸುವ ಸಮಯವಿದು. ಕಾರಣ ಅಮೂಲ್ಯ ಮತವನ್ನ ಪಟ್ಟಾಭದ್ರ ಹಿತಾಸಕ್ತರು ನೀಡುವ ಆಮಿಷಕ್ಕೆ ಒಳಗಾಗಿ ಮತವನ್ನ ಮಾರಿಕೊಳ್ಳದೆ ಮತದ ಮೌಲ್ಯವನ್ನು ಅರಿತು ಸೂಕ್ತ ಅಭ್ಯರ್ಥಿಗೆ ಮತ ಚಲಾಯಿಸಬೇಕು. ಇಲ್ಲವಾದರೆ ಮತದ ಪಾವಿತ್ರ್ಯತೆ ಕಳೆದು ಹೋಗುತ್ತದೆ. ಇದಲ್ಲದೆ ಆಮಿಷಕ್ಕೆ ಒಳಗಾದರೆ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಮತ ಚಲಾವಣೆ ಮಾಡಬೇಕಿದೆ ಎಂದು ಕರೆ ನೀಡಿದರು. ಮತದಾನ ಜಾಗೃತಿ ಸಮಕಾಲೀನವಾಗಿರುವಂತಹ ಜಾಗೃತಿಯಾಗಿದೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವುಗಳು ಈ ರೀತಿಯಾಗಿರುವಂಥ ಜಾಗೃತಿಯನ್ನು ಮೂಡಿಸುತ್ತಲೇ ಮತದಾನವನ್ನು ಮಾಡಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಉತ್ತಮವಾಗಿರುವಂಥ ಒಂದು ಭವಿಷ್ಯವನ್ನು ತಂದುಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ದಿಸೆಯಲ್ಲಿ ಇವತ್ತು ನೀವೆಲ್ಲ ಮನೆಗಳನ್ನು ಬಿಟ್ಟು ಜಯದೇವ ಸರ್ಕಲ್ಗೆ ಬಂದಿದ್ರಲ್ಲ, ನಿಮಗೆ ಮತದಾನ ಜಾಗೃತಿ ಬಗ್ಗೆ ಅದೆಷ್ಟು ಅಭಿಮಾನ. ಮತದಾನ ಅಭಿಮಾನ ಬೇಕದು. ಅಭಿಮಾನ ಬಂದಾಗ ಮಾತ್ರ ನೀವೆಲ್ಲ ಹಿಂಗೆ ಬರ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕುವಂಥ ನಿಮ್ಮೆಲ್ಲರಿಗೆ ಶುಭವಾಗಲಿ ಅಂತ ಕೋರುತ್ತಾ ಈಗ ನಾವುಗಳು ಜಾಗೃತಿಯನ್ನು ಮೂಡಿಸ್ತಾ ಹೋಗೋಣ. ಪ್ರಜಾಪ್ರಭುತ್ವ ಉಳಿಸಲು ಮತದಾನ ಮಾಡೋಣ. ಬನ್ನಿ ಮತ ಹಾಕಬೇಕು. ನಮ್ಮ ನಡಿಗೆ ಜಾಗೃತಿಯ ಕಡೆಗೆ ಮತದಾನದ ಅಮೂಲ್ಯವಾದುದು. ಮತದ ಮೌಲ್ಯವನ್ನು ಉಳಿಸೋಣ ಬನ್ನಿ. ನಾವೆಲ್ಲರೂ ಸದೃಢ ಭಾರತವನ್ನು ಕಟ್ಟಲು ನಮ್ಮ ಅಮೂಲ್ಯವಾದ ಮತವನ್ನು ನೀಡೋಣ ಬನ್ನಿ. ಎಲ್ಲ ಅಭಿಯಾನದಲ್ಲಿ ವಿರಕ್ತ ಮಠದ ಬಸವಪ್ರಭು ಶ್ರೀಗಳು, ಜಿಲ್ಲಾ ಪಂಚಾಯತ್ ಸಿಇಒ ಬಸವರಾಜೇಂದ್ರ, ಜಯಕುಮಾರ್, ಎಚ್.ಕೆ. ರಾಮಚಂದ್ರಪ್ಪ, ರಾಘವೇಂದ್ರ ನಾಯರಿ, ಯಶವಂತರಾವ್ ಜಾಧವ್, ಮೋತಿ ವೀರಣ್ಣ, ಬಾಡದ ಆನಂದರಾಜ್ ಸೇರಿದಂತೆ ಇತರರಿದ್ದರು. ಅಭಿಯಾನವು ಜಯದೇವ ವೃತ್ತದಿಂದ ಆರಂಭಗೊಂಡು ಪ್ರವಾಸಿ ಮಂದಿರ ರಸ್ತೆ, ಪಿಬಿ ರಸ್ತೆ, ಹಳೆ ಬಸ್ ನಿಲ್ದಾಣ, ಮಹಾತ್ಮ ಗಾಂಧಿ ವೃತ್ತ, ಅಶೋಕ ರಸ್ತೆ ಮೂಲಕ ಜಯದೇವ ವೃತ್ತಕ್ಕೆ ತಲುಪಿ ಮುಕ್ತಾಯಗೊಂಡಿತು. ಸಾಕ್ಷಿ ನ್ಯೂಸ್, ದಾವಣಗೆರೆ. ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.